ಚಾಲಕನ ನಿಯಂತ್ರಣ ತಪ್ಪಿ ನೋಡಿ ಲಾರಿ ಪಲ್ಟಿ ಹೊಡೆದಿದೆ. ಲಾರಿ ಪಲ್ಟಿ ಹೊಡೆದ ಪರಿಣಾಮದಿಂದಾಗಿ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ. ದೊಡ್ಡಬಳ್ಳಾಪುರದ ಮರಳೇನಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಅವಘಡ ಇದು. ಎತ್ತಿನಹೊಳೆ ಕಾಮಗಾರಿಗೆ ಬೃಹತ್ ಗಾತ್ರದ ಪೈಪನ್ನು ಈ ಲಾರಿ ತೆಗೆದುಕೊಂಡು ಹೋಗ್ತಾ ಇತ್ತು, ಅಂದರೆ ಸಾಗಿಸ್ತಾ ಇತ್ತು. ಪರವಾನಗಿ ಪಡೆಯದೆ ಪೈಪ್ ದಾಸ್ತಾನು ಮಾಡಲಾಗ್ತಾ ಇದೆ. ಸಾಗಾಣಿಕೆಗೆ ಅಲ್ಲಿರುವಂಥ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಈ ಬೃಹತ್ ಗಾತ್ರದ ಲಾರಿ ಇದೆಲ್ಲ ಅದು ಪಲ್ಟಿ ಆಗಿದೆ. ಲಾರಿ ಪಲ್ಟಿ ಆದ ಪರಿಣಾಮ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ. ಹಾಗಾಗಿ ಅಲ್ಲಿರುವಂಥ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ದೊಡ್ಡಬಳ್ಳಾಪುರದ ಮರಳೇನಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಅವಘಡ ಇದು. ಎತ್ತಿನಹೊಳೆ ಕಾಮಗಾರಿಕೆಗೆ ಬೃಹತ್ ಗಾತ್ರದ ಪೈಪನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ಲಾರಿ ಇದು. ದೊಡ್ಡ ಮಟ್ಟದಲ್ಲಿ ಬೃಹತ್ ಗಾತ್ರದ ಲಾರಿ ಪರವಾನಗಿ ಪಡೆಯದೆ ಇದನ್ನು ದಾಸ್ತಾನು ಮಾಡಲಾಗ್ತಾ ಇದೆ ಅಂತೇಳಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಆ ಪೈಪ್ ಸಮೇತ ಲಾರಿ ಪಲ್ಟಿ ಆಗಿದೆ. ಕುಡಿದು ವಾಹನವನ್ನ ಚಾಲನೆ ಮಾಡ್ತಿದ್ದ ಅನ್ನೋ ಕಾರಣಕ್ಕಾಗಿ ಈ ಒಂದು ಘಟನೆ ಆಗಿದೆ ಅಥವಾ ನಿಯಂತ್ರಣ ತಪ್ಪಿದೆ ಅಂತೇಳಿ ಅಲ್ಲಿರುವಂಥ ಗ್ರಾಮಸ್ಥರು ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಳ್ಳೇದು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತು, ಯಾರು ದೊಡ್ಡರೇನಲ್ಲ, ನಮಗೂ ಕಾನೂನು ಗೊತ್ತಿದೆ, ನಾವು ಮಾಡಿಸ್ಕೊಂಡು ಹೋಗುವಂತದ್ದು ಯೋಚನೆ ಮಾಡಬೇಕು. ಅಲ್ಲ ಹೇಳಿದ್ದು ಯಾರು ಸಹಕಾರ ಕೊಡಲ್ಲ ಅಂತ ಹೇಳ್ತಿರೋದೇನು ಹೇಳ್ರೆ, ಹಂಗಿದ್ರೆ ನೋಡಿ ಮಲ್ಲಿಕಾರ್ಜುನ್ ಮಾಡಿ, ಇಲ್ಲ ಅಂದ್ರೆ ಎತ್ತಿ ಖಾಲಿ ಮಾಡ್ಕೊಂಡು ಹೋಗಿ. ಆಕ್ಚುಲಿ ನೀವು ಮಾಡಿರೋದು ತಪ್ಪು. ಪಂಚಾಯತಿಯಿಂದ ಲೈಸೆನ್ಸ್ ತಗೊಬೇಕಾಯ್ತು, ತಗೊಂಡಿಲ್ಲ. ನೀವು ಯಾಕೆ ತಗೊಂಡಿಲ್ಲ? ನೀವೇ ಸರ್ಕಾರದವರ, ನೀವೇ ಅಡ್ಜಸ್ಟ್ಮೆಂಟ್ ಮಾಡಿರಂಗ್ರಿ. ಪಿಡಿಒ ನಿಮ್ಗೆ ಅಡ್ಜಸ್ಟ್ಮೆಂಟಾ? ಇಲ್ಲ ಸುತ್ತಹಳ್ಳಿ ಮೆಂಬರ್ಗಳಿಗೆಲ್ಲ ಅಡ್ಜಸ್ಟ್ಮೆಂಟಾ? ಅಲ್ಲ ರೀ, DRF ನಾವು ಫೋನ್ ಮಾಡಕ್ ಮುಂಚೆ ಅವ್ರು ನಿಮ್ಗೆ ಮಾಡಿ ಮಾತಾಡ್ತಾರೆ. ಇನ್ನೇನ್ರಿ ಯಾಕ್ರಿ ಮಾಡಿಲ್ಲ? DRF ನಿಮ್ಗೆ ಮಾಡಿರುತ್ತಾನೆ ಫೋನ್? ನಾ ಮಾಡಿದ್ವಿ ಸರ್, ಕಾಲೇಜ್ ನೋಡ್ರಿ, ನಾನು ಬೆಳಿಗ್ಗೆ ಮಾತಾಡಿ ಸರ್ ಈ ತರ ಆಗಿದೆ ಅಂತ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ ಸರ್. ನಾವು ಏನ್ ಹೇಳಿದ್ರು ಅವರು? ಅದೇ ಸರ್, ಅದೇ ನೋಡ್ತೀವಿ ನಮ್ಮ. ಆಯ್ತಾ, ದೊಡ್ಡಬಳ್ಳಾಪುರ ತಾಲೂಕು ಕಸ್ಬಾ ಹೋಬಳಿ ಮರಳೇನಹಳ್ಳಿ ಗ್ರಾಮದ ಹತ್ರ ಎತ್ತಿನಹೊಳೆ ಪೈಪ್ ಯೋಜನೆ ನಡೀತಾ ಇದೆ. ಇಲ್ಲಿ ಇಷ್ಟು ಗಾತ್ರ ಲಾರಿ ಬಿದ್ದೋಗೈತೆ. ಬೆಳಗಿನ ಒಬ್ಬ ಅಧಿಕಾರಿ ಆಗಲಿ, ಒಬ್ಬ PDO ಆಗಲಿ, ಗ್ರಾಮ ಪಂಚಾಯತಿಯವರಾಗಲಿ ಯಾರೂ ಬಂದಿಲ್ಲ. ನಾವೇ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿ ನಾವೇ ವಾಲಂಟಿಯರಾಗಿ ಮಾಡಿದ್ರು. ಇಲ್ಲಿ ಯಾರೋ ಜವಾಬ್ದಾರಿ ತಗೊಳ್ಳೋದಿಲ್ಲ, ಬೇಜವಾಬ್ದಾರಿ. PDO ಹೇಳಿದ್ರು ಬೇಜವಾಬ್ದಾರಿ, ತಹಶೀಲ್ದಾರ್ಗೆ ತಿಳಿಸಿದ್ರು ಬೇಜವಾಬ್ದಾರಿ, ಕಂದಾಯ ಇಲಾಖೆ ಅಂತ ಕೇಳಿದ್ರೆ ಪಂಚಾಯತಿ ಮೇಲೆ, ಪಂಚಾಯತಿನ ಕೇಳಿದ್ರೆ ಕಂದಾಯ ಇಲಾಖೆ ಮೇಲೆ, ಒಬ್ಬರ ಮೇಲೆ ಒಬ್ಬರು ದೂಷಣೆ ಮಾಡ್ತಾನೆ ಅವರೇ. ಇಷ್ಟು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.